ಇನ್ನು ಗಡಿ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ಹೊರತಾಗಿಲ್ಲ. ಅಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯುದ್ಧದ ಬಿಸಿ ಹೇಗೆ ತಟ್ಟಿದೆ ಅಂತ. ಗ್ಯಾಸ್ ಕೊರತೆಯಿಂದ ಹೋಟೆಲ್ಗಳ ಬಾಗಿಲು ಕ್ಲೋಸ್ ಆಗಿಬಿಟ್ಟಿವೆ. ರೈತರು ಬೆಳೆದ ತರಕಾರಿಯನ್ನ ಕೇಳೋರಿಲ್ಲ, ದರ ಕುಸಿತವಾಗಿದೆ. ಟೊಮ್ಯಾಟೊ, ಈರುಳ್ಳಿ, ಬೀಟ್ರೂಟ್ ದರ ಕುಸಿತವಾಗ್ಬಿಟ್ಟಿದೆ. ಕಟಾವು ಮಾಡದೆ ಹೊಲ ಗದ್ದೆಗಳಲ್ಲಿ ಈಗ ಬೆಳೆಯನ್ನ ಹಾಗೆ ಬಿಟ್ಟಿದ್ದಾರೆ ರೈತರು. ಕಾರಣ ಯಾರಿಗಾದ್ರೂ ಕೊಡ್ತಾ ಇದ್ರು, ಅವ್ರು ಬಂದು ಕಟಾವು ಮಾಡ್ಕೊಂಡು ಹೋಗ್ತಾ ಇದ್ರು, ಇಂತಿಷ್ಟು ಅಂತ ದುಡ್ಡನ್ನು ಕೊಡ್ತಾ ಇದ್ರು. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ರೈತರಿಗೆ ಈಗ ಬಹಳ ಸಂಕಷ್ಟ ಆಗ್ಬಿಟ್ಟಿದೆ. ಸೊ ಅವ್ರಿಗೂ ಕೂಡ ಪರಿಸ್ಥಿತಿ ಕಷ್ಟ ಆಗ್ಬಿಟ್ಟಿದೆ. ಕಾರಣ ಕೆಲವು ರೈತರಿಂದ ಹೋಟೆಲ್ನವ್ರು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಇಷ್ಟು ಬೇಕು ಅಂತ ಹೇಳಿ. ಅವು ಕೂಡ ಆಗ್ತಾ ಇಲ್ಲ, ಕಾರಣ ಹೋಟೆಲ್ಗಳೇ ಬಂದ್ ಆಗ್ಬಿಟ್ಟಿವೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಎಫೆಕ್ಟ್ ನೇರವಾಗಿ ಗಡಿ ಜಿಲ್ಲೆಯ ರೈತರಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ನೀವು ದೃಶ್ಯಗಳಿಗೆ ಕೂಡ ಗಮನಿಸ್ಬೋದು. ಇದೀಗ ನಾನು ಚಾಮರಾಜನಗರ ತಾಲೂಕಿನ ಒಂದು ಸಂತೆಮರಳ್ಳಿ ಸಮೀಪ ಬರ್ತಕ್ಕಂಥ ಒಂದು ಬಸವಟ್ಟಿ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ರೈತರ 4 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಒಂದು ಈ ಹೂಕೋಸು ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಬೆಳೆಯನ್ನು ಕೇಳಲಿಕ್ಕೂ ಕೂಡ ದಿಕ್ಕಿಲ್ಲದ ಒಂದು ಪರಿಸ್ಥಿತಿ ಮತ್ತು ವಾತಾವರಣ ಇದೀಗ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಎಲ್ಲ ಕಡೆ ಕೂಡ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಗ್ಯಾಸ್ ಸಮಸ್ಯೆಯಿಂದ ಈಗಾಗಲೇ ಸಾಕಷ್ಟು ಹೋಟೆಲ್ಗಳಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು ಮತ್ತು ಜೊತೆಗೆ ಬೇರೆ ಕಡೆಗಳು ಕೂಡ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಅಲ್ಲದೆ ಗಡಿ ಜಿಲ್ಲೆಯಲ್ಲಿರ್ತಕ್ಕಂಥ 200-300ಕ್ಕೂ ಫಾಸ್ಟ್ ಫುಡ್ಗಳು ಕೂಡ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹೂಕೋಸನ್ನು ಕೇಳುವರೆ ಒಂದು ದಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿ ಮತ್ತು ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅನ್ನದಾತ ನಿಜಕ್ಕೂ ಕೂಡ ಒಂದು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಮತ್ತು ಯಾರು ಕೂಡ ಕೇಳಲಿಕ್ಕೂ ಕೂಡ ಜಮೀನಿಂದ ಯಾರೂ ಬರ್ತಿಲ್ಲ. ಮತ್ತು ನಾವು ಹೇಗೆ ಇದನ್ನು ಮಾರಾಟ ಮಾಡೋದು ಅನ್ನೋ ಒಂದು ಚಿಂತೆ ಕೂಡ ಇರ್ತಕ್ಕಂಥದ್ದು. ಬರೀ ಹೂಕೋಸಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಈರುಳ್ಳಿ ಇರ್ಬೋದು ಮತ್ತು ಟೊಮೊಟೊ ಇರ್ಬೋದು, ಬೆಳೆದಂಥ ರೈತರು ಕೂಡ ನಿಜವಾಗ್ಲೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ 4 ಎಕರೆ ಪ್ರದೇಶದಲ್ಲಿ ಈ ಒಂದು ಹೂಕೋಸನ್ನು ಬೆಳೆದಂಥ ರೈತನ ಮುಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಹೂಕೋಸು ಪರಿಸ್ಥಿತಿ ಹೇಗಿದೆ? ಕೊಂಡ್ಕೊಳ್ಳೋಕೆ ಬರ್ತಿದ್ದಾರಾ ಇಲ್ವಾ? ಏನಾಗಿದೆ ಸರ್ ಸಮಸ್ಯೆ? ಈಗ ಏನಾಗಿದೆ, ಯುದ್ಧದ ಎಫೆಕ್ಟು ಯಾರು ದಲ್ಲಾಳಿಗಳು ಬರ್ತಾ ಇಲ್ಲ. ಹೋಟ್ಲ್ಗಳು ಬಂದಾಗಿವೆ, ನಿಮ್ಮ ಐಟಮು ಓಡ್ತಾ ಇಲ್ಲ, ನಾವು ಖರೀದಿ ಮಾಡೋಕ್ಕಾಯ್ತಾಯಿಲ್ಲ, ನಾವು ನಷ್ಟದಲ್ಲಿದ್ದೀವಿ, ಅದರಿಂದ ಬರೋಕ್ಕಾಯ್ತಾ ಇಲ್ಲ ಅಂತಿದ್ದಾರೆ. ನಾನು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಈ ಹೂಕೋಸು 4 ಎಕರೆಯಲ್ಲಿ. ಆದರೆ ಇವತ್ತು ವಸೂಲಿಗೆ ನಮಗೆ ಭಾರಿ ತುಂಬ ನಷ್ಟ ಆಗಿದೆ. ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ ಅದೇ ಗತಿಗೆ ತಲುಪಿದ್ದಾನೆ. ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ಸಿಲಿಂಡರ್ ಅಭಾವ ಹೋಟ್ಲ್ ಮಾಲೀಕರಿಗೆ ಅಷ್ಟೇ ಅಲ್ಲ, ನಮ್ಮ ರೈತರಿಗೆ 100ಕ್ಕೆ 99 ಭಾಗ ಲಾಸ್ ಆಗಿದೆ. ಯಾಕೆಂದರೆ ನಾವು ಬೆಳೆದಂಥ ಪದಾರ್ಥಗಳು ಎಲ್ಲ ಹೋಟ್ಲುಗಳಿಗೆ ಹೋಗ್ತಾ ಇದ್ದು, ಅಲ್ಲೇ ಹೋಟ್ಲುಗಳು ಬಂದಾಗಿರೋದ್ರಿಂದ ನಮಗೆ ಅವ್ರೇನು ಮಾಡ್ತಾರೋ ಐಟಮ್ಗಳು ಹೋಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ರೀತಿಯಾದ ರೈತರ ನೆರವು ನಿಲ್ಲದೆಯೇ ಇವತ್ತು ನಮಗೆ ರೈತರ ಪರಿಸ್ಥಿತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇವತ್ತು ರೈತರು ಬಂದು ತೊಡಗಿದ್ದಾರೆ. ಸರ್, ಎಲ್ಲೋ ನಡೆದಂಥ ಒಂದು ಯುದ್ಧದ ಎಫೆಕ್ಟ್ ಇದೀಗ ಗಡಿ ಜಿಲ್ಲೆಗೆ ಅದು ನಿಮ್ಮ ರೈತಾಪಿ ವರ್ಗದಲ್ಲಿ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗಿದೆ. ಬರೀ ಹೂಕೋಸು ಅಷ್ಟೇನಾ ಅಥವಾ ಬೇರೆ ಬೆಳೆಗಳಿಗೂ ಇದೇ ಸಮಸ್ಯೆ ಆಗಿದೆಯಾ ಸರ್? ಹೇಗೆ? ಇಲ್ಲ, ಈಗ ಈರುಳ್ಳಿ ಎಕ್ಸ್ಪೋರ್ಟ್ ಹೋಯ್ತಾ ಇತ್ತು, 10 ರೂಪಾಯಿ, 9 ರೂಪಾಯಿ, 8 ರೂಪಾಯಿ ಕೇಳ್ತಾ ಇದ್ದಾರೆ ಈರುಳ್ಳಿನ. ಈಗ ನಮಗೆ ಖರ್ಚು ಕಾಸ್ಟು 13 ರೂಪಾಯಿ, 14 ರೂಪಾಯಿ ಕಾಸ್ಟ್ ಬೀಳುತ್ತೆ. ನಾವು ಬೆಳೆಬೇಕಾದ್ರೆ 14 ರೂಪಾಯಿ ಕಾಸ್ಟ್ ಬಿದ್ದರೆ ನಿಮಗೆ 8 ರೂಪಾಯಿ, 9 ರೂಪಾಯಿ ಕೇಳಿದ್ರೆ ರೈತ ಕೈನಿಂದ ಹಾಕೋ ಪರಿಸ್ಥಿತಿ ಬಂದಿದೆ. ಎಲ್ಲ ತೋಟಗಳಲ್ಲಿ ಬಿದ್ದಿದೆ ಈರುಳ್ಳಿಗಳು, ಯಾರು ಕೀಳೋಕ್ಕಾಗಿಲ್ಲ. ಅದೇ ರೀತಿ ಬೀಟ್ರೋಟು 5 ರೂಪಾಯಿ ಕಿಲೋ ಕೇಳ್ತಾ ಇದ್ದಾರೆ. 5 ರೂಪಾಯಿ ಕಿಲೋ ಕೇಳಿದ್ರೆ ಒಂದು ಮೂಟಿಗೆ 50 ರೂಪಾಯಿ, 30 ರೂಪಾಯಿ ಒಂದು ಮೂಟಿಗೆ ಹೋಗ್ತಾ ಇದೆ. ರೈತ ಅದೂ ಲಾಸ್ ಆಗಿದೆ. ಮತ್ತು ಸೌತೆಕಾಯಿ ಇವತ್ತು ಇಪಾಟಿ ಬೇಸಿಗೆ ಬಿಸಿಲು 10 ರೂಪಾಯಿ, 8 ರೂಪಾಯಿ, 4 ರೂಪಾಯಿ ಕೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಆಗಿದೆ. ಎಲ್ಲ ಬೆಳೆಗಳು ಈ ಭಾಗದ 1,000-2,000 ಎಕರೆ ಅಷ್ಟು ಸಂಪೂರ್ಣ ನಾಶ ಆಗಿದೆ. ಆದರೆ ಯಾವುದೇ ರೀತಿಯಾದ ರೈತರಿಗೆ ಯಾವುದೇ ಸರ್ಕಾರಗಳು, ಯಾವುದೇ ಜಿಲ್ಲಾಡಳಿತಗಳು ನೆರವು ಬರ್ತಾ ಇಲ್ಲ. ಅದೊಂದೇ ದುರಂತ ಆಗಿದೆ ರೈತರ ಪರಿಸ್ಥಿತಿ. ಸರ್, ಈಗ ಹೂಕೋಸನ್ನ ಯಾಕೆಂದರೆ ಕೇಳೋಕ್ಕೆ ಯಾರು ಬರ್ತಾ ಇಲ್ವಾ ಸರ್? ನಿಮ್ಮ ಜಮೀನಿಗೆ ಯಾರು ಬರ್ತಾ ಇಲ್ವಾ ಹೇಗೆ ಅಂತ? ಇಲ್ಲ, ನಾವು ಬಂದು ಏನು ಮಾಡಿದ್ದಾರೆ ಅಂದರೆ, ಒಂದು 2,000 ಮೂಟೆ ನಮಗೆ ಆಗ್ತಕ್ಕಂಥ ಫಸಲು 4 ಎಕರೆಗೆ ಒಂದು 300 ಮೂಟೆ ತರೆದಿದ್ದಾರೆ. ಯಾವಾಗ ಯುದ್ಧ ಪ್ರಾರಂಭ ಆಯಿತು ಆವಾಗ ಸ್ಟಾಪ್ ಮಾಡಿಬಿಟ್ರು. ಹೋಟ್ಲುಗಳು ಬಂದಾಗಿವೆ, ನಿಮ್ಮ ಐಟಮ್ಗಳು ಹೋಗ್ತಾ ಇಲ್ಲ, ಆರ್ಡ್ರಿಲ್ಲ, ನಾವು ಎಲ್ಲಿ ತಗೊಂಡೋಗೋಣ, ನಾವು ಯಾರಿಗೆ ಕೊಡೋಣ? ನಾವು ಅದರಿಂದ ಸಿಲಿಂಡರ್ ಅಭಾವ ಇದೆ. ಎಲ್ಲ ಹೋಟ್ಲುಗಳು ಬಾಲ್ ಹಾಕಿರೋದ್ರಿಂದ ನಾವು ನಿಮ್ಮ ಐಟಮ್ಗಳನ್ನ ನಾವು ಯಾವುದೇ ರೀತಿ ಕರಗಿಸೋಕ್ಕಾಗಲ್ಲ. ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವರು ಕೈ ಚೆಲ್ಲಿ ಕೂತಿದ್ದಾರೆ. ಅದಕ್ಕಿಂತ ರೈತ ನಾವು ಕೈ ಚೆಲ್ಕೊಂಡು ಕೂತಿದ್ದೀವಿ. ಮತ್ತೊಬ್ಬ ರೈತರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ಮತ್ತು ನಿಮಗೆ ಎಷ್ಟು ಲಾಸ್ ಆಗ್ತಿದೆ ಸರ್? ಸರ್, ನಾನು ಒಂದು 2.5 ಎಕರೆ ಕೋಸು ಹಾಕಿದ್ದೀವಿ ಸರ್. ಅದು ಅರ್ಧಮ್ಮ ತರಿದಿಲ್ಲ. ಮತ್ತು ಈರುಳ್ಳಿ ಹಾಕಿದ್ದೀವಿ ಸರ್, ಅದನ್ನು ತುಂಬೇ ಇಲ್ಲ, ಅಲ್ಲೇ ಗುಡ್ಡೆ ಹಾಕಿದೆ. ಮತ್ತು ಕಲ್ಲಂಗಡಿ ಹಾಕಿದ್ದೀವಿ ಸರ್. ನಾನು ಕಲ್ಲಂಗಡಿ ಬೆಳೆನೂ ಹೋಯ್ತು.
ಮತ್ತು ನನಗೆ 4-5 ಬೆಳೆ ಹೋಯಿತು. ನನಗೆ ಇನ್ನು ಬದಲಿಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಇಡೀ ಇದರಲ್ಲಿ ರೈತರು ಫುಲ್ಲು ತುಂಬ ಕಂಗಾಲಾಗಿದ್ದಾರೆ. ಮೋಸ ಆಗಿದೆ. ಇದ್ದೇ ಅಲ್ಲಿ ನೆಡಬೋದು, ಆ ಇದ್ದೇ ನೋಡ್ಕೊಂಡು ಇವತ್ತು ನಮ್ಮ ಜೀವನ ಏನಾಗಿದೆ ಅಂದರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಮಂದೆಲ್ಲ ಸಾಯಬೇಕು, ಒಬ್ಬರೆಲ್ಲ ಸಾಯೋರು, ಹೆಂಡ್ತಿ ಮಕ್ಕ ಮರಿ ಕೂಸು ಎಲ್ಲ ಸಾಯೋ ಅಂಥ ಪರಿಸ್ಥಿತಿ ನಾವು ಇವತ್ತು ಬೀದಿಗೆ ಬಂದುಬಿಟ್ಟಿದ್ದೀವಿ ಸರ್. ಇವತ್ತು ಬಡ್ಡಿ ಸಾಲಗಳು ಮಾಡಿದ್ದೀವಿ, ಔಷಧಿ ಗೊಬ್ಬರದ ಅಂಗಡಿಲಿ ಸಾಲ ಮಾಡಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ. ಇಲ್ಲಿ ನಮ್ಮನ್ನ ರಾಜಕೀಯ ವ್ಯಕ್ತಿಗಳ ಇನ್ನೊಬ್ಬರ ಮತ್ತೊಬ್ಬರ ಯಾರೂ ಬಂದು ನಮ್ಮನ್ನ ಏನೋ ನಿಮ್ಮ ಕಷ್ಟ ಏನೋ ನಿಮ್ಮ ಸುಖ ಏನೋ ಅಂತ ಯಾರೂ ಕೇಳ್ತಾ ಇಲ್ಲ. ಅದು ಮತ್ತು ನಮ್ಮ ಈ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಎರಡೂ ನಮ್ಮನ್ನು ಯಾರೂ ಸ್ಪಂದಿಸ್ತಾ ಇಲ್ಲ. ನಮ್ಮ ರೈತರ ಕಷ್ಟ ಏನಾಗಿದೆ ಅಂದರೆ ನಮ್ಮನ್ನು ನಾವೇ ತಿನ್ಕೊಂಡು ಸಾಯೋ ಪರಿಸ್ಥಿತಿನೂ ಇದೆ ಸರ್. ನಾವು ನೋವಿದೆ. ಅನ್ನದಾತರ ಮಾತುಗಳಾಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಅಂದರೆ ಈ ಭಾಗದಲ್ಲಿ ಅಂದರೆ ಸಂತೆಮರಳಿ ಭಾಗದಲ್ಲಿ ಸಾಕಷ್ಟು ಒಂದು ಪ್ರದೇಶದಲ್ಲಿ ಈ ಹೂಕೋಸು, ಈರುಳ್ಳಿ ಸೇರಿದಂತೆ ನಾನಾ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಆದರೆ ಕೊಳ್ಳಲಿಕ್ಕೆ ಇದೀಗ ಯಾರೂ ಮುಂದೆ ಬರ್ತಾ ಇಲ್ಲ. ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತೋ ಯುದ್ಧದ ಎಫೆಕ್ಟ್ ನೇರವಾಗಿ ಎಲ್ಲ ಹೋಟೆಲ್ಗಳು ತಟ್ಟಿದೆ. ಅದರ ಜೊತೆಗೆ ಇದೀಗ ರೈತರಿಗೂ ಕೂಡ ಈ ಒಂದು ಎಫೆಕ್ಟ್ ತಟ್ಟಿದೆ. ಇದೀಗ ಹೂಕೋಸು ಸೇರಿದಂತೆ ನಾನಾ ಬೆಳೆಗಳನ್ನು ಕೊಳ್ಳಲಿಕ್ಕೆ ಯಾರೂ ಬರ್ತಿಲ್ಲ. ಇದೀಗ ಜಮೀನಲ್ಲೇ ಬಿದ್ದು ಹಾಳಾಗ್ತಕ್ಕಂಥ ಒಂದು ವಾತಾವರಣ ಕೂಡ ಇರ್ತಕ್ಕಂಥದ್ದು. ಮತ್ತು ಇದನ್ನು ರೈತರು ನಮಗೆ ಸಂಪೂರ್ಣವಾಗಿ ಲಾಸ್ ಆಗ್ತಿದೆ, ಇದನ್ನು ಉಳಿಸಿ ಬೇರೆ ಬೆಳೆ ಬೆಳಿಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.